ಬಿಗ್ ಬಾಸ್ ಮನೆಗೆ ಹಳೆಬ್ರೆಲ್ಲ ಬಂದಿದ್ದಾರಲ್ಲ ಅವ್ರವ್ರ ಒಪಿನಿಯನ್ ಅವ್ರವ್ರು ಹೇಳಕತ್ತಾರ. ಈಗ ಬಿಗ್ ಬಾಸ್ ಅವರು ಕೇಳಿದ್ದಾರೆ ಏನಪ್ಪಾ ಅಂತಂದ್ರೆ, ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಯಾರು ಗೆಲ್ಬೇಕು, ಯಾರು ಗೆಲ್ದ್ರೆ ನಿಮ್ಗೆ ಖುಷಿ ಆಗುತ್ತೆ ಇಷ್ಟ ಅಂತ ಹೇಳಿ ಕೇಳಿದಾರಲ್ವಾ. ಹಾಗಾಗಿ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ವಿನಯ್ ಅವ್ರು ಗೆಲ್ಬೇಕು ಅಂತ ಹೇಳ್ಬಿಟ್ಟು ಸ್ನೇಹಿತ ಅವ್ರು ಹೇಳಿದಾರ. ಆದ್ರೆ ನಮ್ರತಾ ಅವ್ರ ಹೆಸರು ಕೂಡ ತಗೊಂಡಿದಾರ. ಆಮೇಲೆ ಅಂದ್ರೆ ಹೇಳಿದ್ರು ಅವ್ರು ಏನಪ್ಪಾ ಅಂತಂದ್ರೆ, ಇಲ್ಲಿ ತನ ನೀವು ಹೆಂಗ್ ಬಂದಿದ್ದೀರಾ, ಪಾಪ ಕಷ್ಟಪಟ್ಟಿದ್ದೀರಾ, ನೀವು ಕೂಡ ಗೆದ್ರೆ ನನ್ನಷ್ಟು ಖುಷಿ ಪಡೋರು ಯಾರು ಇಲ್ಲ ಅಂತ ಹೇಳಿ ಈ ಒಂದು ಮಾತನ್ನ ಸ್ನೇಹಿತ ಅವರು ಹೇಳಿದ್ದಾರೆ. ಅದಕ್ಕೆ ತುಂಬಾ ಕೋಪದಿಂದ ನಮ್ರತಾ ಅವರು ಮರುಪ್ರಶ್ನೆಯನ್ನೇ ಮಾಡಿದ್ರು. ಏನಪ್ಪಾ ಅಂತಂದ್ರೆ, ಅವರು ವಿನಯ್ ಅವರು ಗೆಲ್ಬೇಕು, ನಾನು ಗೆಲ್ಬೇಕು, ಇನ್ನ ಅಂತ ಹೇಳಿ ಒಂದು ಕ್ವಶನ್ ಅನ್ನ ಕೇಳಿದಾರೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಗೆಲ್ಲೋದು ಒಬ್ರೆ, ಟ್ರೋಫಿ ಬರೋದು ಕೂಡ ಒಬ್ರಿಗೆ. ಆದ್ರೆ ಇಲ್ಲಿ ಇಬ್ಬರ ಹೆಸರು ಹೇಳಿದಾರಲ್ವಾ, ಹಾಗಾಗಿ ನಮ್ರತಾ ಅವ್ರಿಗೆ ತುಂಬಾ ಕೋಪ ಬಂದಿದೆ. ನನ್ನ ಫ್ರೆಂಡ್ ಅನ್ಕೊಂಡಿದ್ದೆ ನನ್ನ ಹೆಸರು ತಗೊಳ್ತಾರ ಅಂತ ಹೇಳಿ ಅನ್ಕೊಂಡಿದ್ದೆ, ಆದ್ರೆ ಅವ್ರ ಹೆಸರು ತಗೊಂಡಿದ್ದಾರೆ, ವಿನಯ್ 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 ಅಂತ ಹೇಳ್ತಿದಾರ ಅಂತ ಹೇಳಿ ಈ ಒಂದು ಮಾತನ್ನ ಹೇಳಿದಾರಲ್ವಾ. ಹಾಗಾಗಿ ಜನ ಯಾವ ತರ ಕಮೆಂಟ್ ಹಾಕಿದ್ದಾರೆ ಗೊತ್ತಾ, ಹೇಳ್ತಾ ಹೋಗ್ತೀನಿ ಬನ್ನಿ. ಕೊನೆಗೂ ಸ್ನೇಹಿತಿಗೆ ಬುದ್ಧಿ ಬಂದಿದೆ ಅನ್ಸುತ್ತೆ ಅಂತ ಹೇಳಿ ಒಂದು ಕಮೆಂಟ್ ಅಲ್ಲಿ ಹೇಳಿದ್ದಾರೆ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ನಮ್ರತಾ ಅವರು ಅಂದ್ರೆ ಹಿಂದೆ ಮುಂದೆ ಮಾತಾಡ್ತಿದ್ರಲ್ಲ, ಅದಕ್ಕೆ ಸ್ನೇಹಿತರಿಗೆ ಅವಾಗ ಗೊತ್ತಿರ್ಲಿಲ್ಲ. ಆಮೇಲೆ ಅವ್ರು ಹೊರಗೆ ಹೋದ್ಮೇಲೆ ಈಗ ಇವೆಲ್ಲವನ್ನ ನೋಡ್ಕೊಂಡು ಬಂದಿದಾರಲ್ಲ, ಹಾಗಾಗಿ ಅವರಿಗೆ ಇವಾಗ ಬುದ್ಧಿ ಬಂದಿದೆ ಅಂತೇಳಿ ಅನಿಸ್ತಿದೆ ಅಂತೇಳಿ ಕಮೆಂಟ್ ಅಲ್ಲಿ ಹಾಕಿದಾರ. ಯಾಕಂತಂದ್ರೆ ಇಲ್ಲಿ ಸ್ನೇಹಿತ ಅವರು ಇದ್ರಲ್ವಾ, ಅವ್ರಿದ್ದಾಗೂ ಕೂಡ ಅಷ್ಟೊಂದು ನಮ್ರತಾ ಅವ್ರು ಕಾರ್ತಿಕ್ ಅವ್ರ ಜೊತೆ ಮಾತಾಡೋದಾಗ್ಲಿ ಮಿಂಗಲ್ ಆಗೋದಾಗ್ಲಿ ಮಾಡ್ತಿರ್ಲಿಲ್ಲ. ಕಾರ್ತಿಕ್ ಅವ್ರನ್ನ ನೋಡಿದ್ರೇನೆ ದೂರ ಸರ್ಕೊಂಡ್ ಬಿಡ್ತಿದ್ರು. ಅಂದ್ರೆ ಅವ್ರು ಮಾತಾಡೋದಾಗ್ಲಿ ಎಲ್ಲಾನು ಇರಿಟೇಟ್ ಆಗ್ತಿತ್ತು. ಆದ್ರೆ ಸ್ನೇಹಿತರು ಹೊರಗೆ ಹೋದ್ಮೇಲೆ ತುಂಬಾ ಹತ್ರ ಆದ್ರು ಕಾರ್ತಿಕ್ ಅವ್ರಿಗೆ ಅಂತಾನೆ ಹೇಳ್ಬೋದು. ಈಗ ಕಾರ್ತಿಕ್ ಅವ್ರಿಗೆ ಇವರು ಒಂದಾಗಿದ್ದಾರಲ್ವಾ, ಇವಾಗ ಮೊದ್ಲಿಂದ ಕೂಡ ವಿನಯ್ 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 ಅಂತಾನೆ ಹೇಳ್ತಿದ್ರು ಸ್ನೇಹಿತವ್ರೆ. ಯಾಕಂತಂದ್ರೆ ಸ್ನೇಹಿತರಿಗೆ ವಿನಯ್ ಅವ್ರು ಅಂದ್ರೆ ಅಷ್ಟಿಷ್ಟ. ಆಮೇಲೆ ಅಣ್ಣನ್ ತರಾನೇ ಅಂತ ಅನ್ಕೊಂಡಿದ್ದಾರೆ, ನಾನು ದೊಡ್ಡ ಅಣ್ಣ ಅಂತ ಕೂಡ ಅವರೇ ಹೇಳಿದಾರಲ್ವಾ. ಹಾಗಾಗಿ ವಿನಯ್ ಅವ್ರನ್ನ ಬಿಟ್ಕೊಡೋ ಮಾತಿಲ್ಲ ಅಂತಾನೆ ಕಾಣಿಸ್ತಿದೆ ಇಲ್ಲಿ. ಆದ್ರೆ ಈ ಒಂದು ಮಾತಿಂದಾಗಿ ನಮ್ರತಾ ಅವ್ರಿಗೆ ಬೇಜಾರಾಗಿರೋದಂತೂ ಸುಳ್ಳಲ್ಲ ಅಂತಾನೆ ಹೇಳ್ಬೋದು. ಆದ್ರೆ ಇಲ್ಲಿ ಜನ ಯಾವ ತರ ಹೇಳಿದ್ದಾರೆ ಅಂದ್ರೆ, ಕೊನೆಗೂ ಸ್ನೇಹಿತರಿಗೆ ಬುದ್ಧಿ ಬಂದಿದೆ. ಅಂದ್ರೆ ಇಲ್ಲಿ ವಿನಯ್ ಅವ್ರ ಹೆಸರು ಏನ ತಗೊಂಡಿದ್ರಲ್ಲ ಅದು ಕರೆಕ್ಟ್ ಆಗಿ ತಗೊಂಡಿದ್ದಾರೆ. ಇಲ್ಲಿ ನಮ್ರತಾ ಅವ್ರ ಹೆಸರು ಆಮೇಲೆ ಹೇಳಿದ್ರಲ್ವ, ಹಾಗಾಗಿ ಅವ್ರಿಗೆ ಇವಾಗ ಬುದ್ಧಿ ಬಂದಿದೆ ಅಂತ ಹೇಳಿ ಅನಿಸ್ತಿದೆ ಅಂತ ಹೇಳಿ ಕಮೆಂಟ್ ಅಲ್ಲಿ ಹೇಳಿದಾರೆ. ಇನ್ನ ನೆಕ್ಸ್ಟ್ ಕಮೆಂಟ್ ಹೋಗೋಣ ಬನ್ನಿ. ಸ್ನೇಹಿತ ಬಗ್ಗೆ ಆ ರೀತಿ ಮಾತಾಡಲು ಯೋಗ್ಯತೆ ಇದೆಯಾ ಅವಳಿಗೆ ಅಂತ ಹೇಳಿ ಕಮೆಂಟ್ ಅಲ್ಲಿ ಹೇಳಿದ್ದಾರೆ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ನಮ್ರತಾ ಅವ್ರು ಹೇಳಿದಾರಲ್ವಾ, ಏನಪ್ಪಾ ಅಂತಂದ್ರೆ ಅವ್ರು ಗೆಲ್ಬೇಕು ನಾನು ಗೆಲ್ಬೇಕು ಇನ್ನ ಅಂತ ಹೇಳಿ ಒಂದು ಮಾತನ್ನ ಹೇಳಿದಾರೆ. ಆಮೇಲೆ ಅಂದ್ರೆ ಡ್ರಾಮಾ ಮಾಡಿದ್ರೇನು ಮೊದಲೆಲ್ಲ ನನ್ನ ಜೊತೆ ತುಂಬಾ ಚೆನ್ನಾಗಿದ್ರ, ಅದೆಲ್ಲ ಡ್ರಾಮಾನಾ ಅಂತ ಹೇಳಿ ಒಂದು ಮಾತನ್ನ ಹೇಳಿದಾರಲ್ಲ. ಹಾಗಾಗಿ ಅವರಿಗೆ ಯೋಗ್ಯತೆ ಇದೆಯಾ ಸ್ನೇಹಿತ ಬಗ್ಗೆ ಆ ತರ ಮಾತಾಡ್ತಿದಾರಲ್ಲ ಅಂತ ಹೇಳಿ ಕಮೆಂಟ್ ಅಲ್ಲಿ ಹಾಕಿದಾರ. ಇನ್ನ ನೆಕ್ಸ್ಟ್ ಕಮೆಂಟ್ ಹೋಗೋಣ. ಒಬ್ಬನ ನಂಬಿಕೆಗೆ ಮೋಸ ಮಾಡಿ ನೀನೇ ಗೆಲ್ಬೇಕು ಅಂತ ಹೇಳುತ್ತಾನೆ ಅಂತ ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದೀಯಾ ಅಂದ್ರೆ ಸೂಪರ್ ಬಿಡಮ್ಮ ನೀನು ಅಂತ ಹೇಳಿ ಕಮೆಂಟ್ ಅಲ್ಲಿ ಹೇಳಿದ್ದಾರೆ. ಒಂದು ಬಿಗ್ ಬಾಸ್ ಮನೆಯಲ್ಲಿ ಅಂದ್ರೆ ಕಾರ್ತಿಕ್ ಅವ್ರ ಜೊತೆ ತುಂಬಾ ಕ್ಲೋಸ್ ಇದ್ರು, ಕಾರ್ತಿಕ್ ಅವ್ರ ಜೊತೆನೆ ಮಿಂಗಲ್ ಆಗಿದ್ರು, ಕಾರ್ತಿಕ್ ಅವ್ರ ಜೊತೆನೆ ಅಂದ್ರೆ ಇಷ್ಟು ದಿನ ಹೇಟ್ ಮಾಡೋ ಕಾರ್ತಿಕ್ ಅವ್ರ ಜೊತೆನೆ ಚೆನ್ನಾಗಿದ್ರಲ್ವಾ. ಹಾಗಾಗಿ ಇಲ್ಲಿ ಒಬ್ಬರ ನಂಬಿಕೆಗೆ ಮೋಸ ಮಾಡ್ಬಿಟ್ಟು ಅಂದ್ರೆ ಸ್ನೇಹಿತ ಅವರ ನಂಬಿಕೆಗೆ ಮೋಸ ಮಾಡಿ ಇವಾಗ ನಾನೇ ಗೆಲ್ತೀನಿ ಅಂತ ಹೇಳ್ತಾನೇನೋ ಅಂತ ಹೇಳಿ ಒಂದು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರಲ್ಲ, ಸೂಪರ್ ಬಿಡಮ್ಮ ನೀವು ಅಂತ ಹೇಳಿ ಒಂದು ಕಮೆಂಟ್ ಅಲ್ಲಿ ಹಾಕಿದಾರ. ಸೊ ನೋಡ್ತಾ ಹೋಗೋಣ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಯಾರ ಮೇಲೆ ಯಾವ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬಾರ್ದು. ಆಮೇಲೆ ಆ ಒಂದು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬೇಕಂದ್ರೂ ಕೂಡ ಒಂದು ಯೋಗ್ಯತೆ ಬೇಕಂತಾನೆ ಹೇಳ್ಬೋದು. ಇಲ್ಲಿ ನಮ್ರತಾ ಅವ್ರು ಇದಾರಲ್ವಾ, ಅವ್ರಿಗೆ ಅನ್ಸಿದ್ದು ಅವ್ರು ಮಾಡಿದ್ದಾರೆ, ಇಲ್ಲ ಅಂತ ಹೇಳ್ತಿಲ್ಲ, ಅವ್ರ ಇಷ್ಟ ಅದು. ಯಾಕಂತಂದ್ರೆ ಬಿಗ್ ಬಾಸ್ ಅಲ್ಲಿ ಅವ್ರವ್ರ ವ್ಯಕ್ತಿತ್ವಗಳ ಆಟ ಇದಲ್ವಾ, ಹಾಗಾಗಿ ಅವ್ರವ್ರಿಗೆ ಯಾರ ಜೊತೆ ಇರ್ಬೇಕು ಅನ್ಸುತ್ತೋ, ಯಾರ ಜೊತೆ ಇದ್ರೆ ಚೆನ್ನಾಗಿ ಖುಷಿ ಆಗುತ್ತೋ ಅವ್ರವ್ರ ಜೊತೆ ಇರ್ತಾರ, ತಪ್ಪೇನಿಲ್ಲ. ಆದ್ರೆ ಇಲ್ಲಿ ಒಬ್ಬರ ನಂಬಿಕೆಗೆ ಮೋಸ ಮಾಡಿದೀರ ಅಂತ ಹೇಳಿದಾರಲ್ವಾ, ಅಂದ್ರೆ ಸ್ನೇಹಿತರಿಗೆ ಎಷ್ಟೊಂದು ಫೀಲಿಂಗ್ಸ್ ಇತ್ತು, ಎಷ್ಟೊಂದು ಮನ್ಸಿತ್ತು, ಎಷ್ಟೊಂದು ಹೇಳ್ಕೊಂತಿದ್ರು, ಎಲ್ಲ ಮಾಡಿದ್ರು ಕೂಡ ಅವರ ಒಂದು ನಂಬಿಕೆಗೆ ಮೋಸ ಮಾಡಿದ್ರಲ್ಲ, ಹಾಗಾಗಿ ಜನಕ್ಕೆ ಇಷ್ಟ ಆಗ್ತಿಲ್ಲ ಅಂತಾನೆ ಹೇಳ್ಬೋದು. ಇನ್ನ ನೆಕ್ಸ್ಟ್ ಕಮೆಂಟ್ ಹೋಗೋಣ. ಹೇ ನಮ್ರತಾ, ನೀನು ಇಷ್ಟು ದಿನ ಇದ್ದಿದ್ದೇ ಹೆಚ್ಚು, ಹೋಗಮ್ಮ ಮನೆ ಕಡೆ ಅಂತ ಹೇಳಿ ಕಮೆಂಟ್ ಅಲ್ಲಿ ಹೇಳಿದಾರ. ಈಗ ಒಂದು ಬಿಗ್ ಬಾಸ್ ಮನೆಯಲ್ಲಿ ಅವರು ಗೆಲ್ಬೇಕು ಅಂತ ಹೇಳಿ ಇದಾರಲ್ವಾ ನಮ್ರತಾ ಅವ್ರು, ಅಂದ್ರೆ ಗೆಲ್ಲೋದಕ್ಕೆ ನನ್ನ ಹೆಸರು ತಗೋಬೇಕೀಗ ಸ್ನೇಹಿತವ್ರು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಇತ್ತು ಅವ್ರಿಗೆ. ಆ ಒಂದು ಎಕ್ಸ್ಪೆಕ್ಟೇಷನ್ಸ್ ಮೇಲೆ ಇದ್ರಲ್ಲ. ಆದ್ರೆ ಜನ ಇಲ್ಲಿ ಏನ್ ಹೇಳ್ತಿದಾರಪ್ಪ ಅಂತಂದ್ರೆ, ಇಷ್ಟು ದಿನ ನೀವು ಇದ್ದಿದ್ದೇ ಹೆಚ್ಚು, ಹೋಗ್ಬಿಡಮ್ಮ ಮನೆ ಕಡೆ ಅಂತ ಹೇಳಿ ಕಮೆಂಟ್ ಅಲ್ಲಿ ಹೇಳಿದಾರ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಈಗ ಎಷ್ಟು ಜನ ಇದಾರ ನಿಮ್ಗೆ ಗೊತ್ತಿದೆ ಅಲ್ವಾ, ಅಷ್ಟು ಜನದ್ರಲ್ಲಿ ಕಂಪೇರ್ ಮಾಡಿದ್ರೆ ಯಾರು ಬೆಸ್ಟ್ ಅನ್ಸುತ್ತೆ, ಯಾರು ವೀಕ್ ಅನ್ಸುತ್ತೆ, ಯಾರು ಸ್ಟ್ರಾಂಗ್ ಅನ್ಸುತ್ತೆ ಕಮೆಂಟ್ ನಾಗ ತಿಳಿಸ್ರಿ. ಆಮೇಲೆ ಇದೇ ತರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.